ಬಂದಿದ್ದೀನಿ ಸಖಾ ಪಟೇಲ್ ಉದ್ಯಾನ ಇದಕ್ಕೆ ಹೇಳ್ತಾರೆ SK ಪಾಟೀಲ್. ಈ ಕಡೆಗೆ ವಾಂಕಡೆ ಸ್ಟೇಡಿಯಂ ಇದೆ, ಒಂದು ಕಡೆ ಟ್ರೈನ್ ಕೂಡ ಹೋಗ್ತಾ ಇದೆ ನೋಡಿ. ವಾಂಕಡೆ ಸ್ಟೇಡಿಯಂ ಕಾಣಿಸ್ತಾ ಇದೆಯಲ್ಲ, ಇದರಿಂದ ಹೋಗ್ಬೇಕು. ಇಲ್ಲಿಂದ ಜನರು ವಾಕಿಂಗ್ ಕೂಡ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಸೈಲೆಂಟ್ ವಾತಾವರಣ, ಶಾಂತ ವಾತಾವರಣ ಇದೆ. ಜನರು ವಾಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಶಾರ್ಟ್ ಕಟ್ಟಿಂದ ಗಿರ್ಗಾಂವ್ ನಾನು ಹೋಗ್ತಾ ಇದ್ದೇನೆ ನೋಡಿ, ಬನ್ನಿ. ಮಾಡಲಿಕ್ಕೆ ಒಂದು ಜಾಗ ಇದೆ. ತುಂಬ ಇಲ್ಲಿ ಜನ ಸ್ಟೂಡೆಂಟ್ಸ್ ಎಲ್ಲ ಬಂದು ಸ್ಟಡಿಯಲ್ಲಿ ಕೂತ್ಕೊಳ್ತಾರೆ. ತುಂಬ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ. ಆ್ಯಕ್ಟಿವಿಟೀಸ್ ಕೂಡ ನಡೀತಾ ಇದೆ ನೋಡಿ. ಯೋಗ ಮಾಡ್ತಾ ಇದ್ದಾರೆ. ಕೂಡ ತುಂಬ ಒಳ್ಳೆಯ ಜಾಗ ಇದೆ. ಲೇಟ್ ಆಗಿದ್ದ ಕಾರಣ ಈ ಪ್ರತಿಮೆ ಸರಿ ಕಾಣೋದಿಲ್ಲ ನಿಮಗೆ. ಎಂಟ್ರನ್ಸ್ ಇದೆ. ಈಗ ಲೈಟ್ ಬಂದ ಕಾರಣ ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇಲ್ಲ. ಗಾರ್ಡನನ್ನು ಹೊಸದಾಗಿ ಮಾಡಿದ್ದಾರೆ. ಎಕ್ಸಸೈಸ್ ಇದು. ಈಗ ನಾನು ವಡಾಪಾವ್ ತಿನ್ನಲಿಕ್ಕೆ ಹೋಗ್ತಾನೆ ಇದೆ. ನಂತರ ಎಲ್ಲ ಕೂತ್ಕೊಂಡು ಸಂಜೆ ಟೈಮ್ನಲ್ಲಿ ಬಂದು ಸ್ಟಡಿ ಮಾಡ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಗ್ರೂಪ್ ಸ್ಟಡಿ ಮಾಡ್ತಾರೆ. ಇಲ್ಲಿ ತುಂಬ ಒಳ್ಳೆಯ ಜಾಗ, ಶಾಂತ ವಾತಾವರಣ. ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಒಂದು ಕಣ್ಣಿನ ಸಮಸ್ಯೆ ಬಗ್ಗೆ ಅನಿಸಿದೆ. ಈ ಎಂಟ್ರೆನ್ಸ್ ಒಂದು ಇಲ್ಲಿಂದ ಕೂಡ ಬರ್ಬೋದು. ಈ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ, ಸೆಂಟ್ ಸೆಬಾಸ್ಟಿಯನ್ ಗೋನ್ ಹೈಸ್ಕೂಲ್. ಇಲ್ಲಿ ಇವರು ಜಿತೇಂದ್ರ ಅವರು, ರಾಜೇಶ್ ಖನ್ನಾ ಅವರು ಕಲಿತಿದ್ದ ಸ್ಕೂಲ್ ಇದು. ಇಲ್ಲಿ ಕಾಣೋದಿಲ್ಲ. ಸೀನಿಯರ್ ಸಿಟಿಜನ್ಸ್ ಯೋಗ ಮಾಡ್ತಾ ಇದ್ದಾರೆ ನೋಡಿ. ಮತ್ತು ಬ್ಯಾಡ್ಮಿಂಟನ್ ಹೇಳಿ, ಟೇಬಲ್ ಟೆನ್ನಿಸ್ ಹೇಳಿ ಎಲ್ಲ ಆಡಲಿಕ್ಕೆ ಒಂದು ಜಾಗ ಇದು.